ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಜಾಯಿಂಟ್ ಟ್ರಾವೆಲರ್ಸ್. ಎಲ್ಲಿ ದೋಸೆ ಇಲ್ಲ, ನಿಜವಾಗ್ಲೂ ಮಾಡಿಲ್ಲ. ಸರಿ ಮಾಡಿರಂತೆ. ಚಳಿ ಇಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಚಳಿ ವಿತ್ ಮಳೆ. ಅಪ್ಪ ಶಾಪಿಂಗ್ ಮಾಡೋದಿತ್ತು, ಶಾಪಿಂಗ್ ಮಾಡಿ ಹಾಲು ಬಿಸ್ಕೆಟ್ಸ್ ತೊಗೊಂಡು ಬಂದಿದ್ದೆ. ಇರ್ತೀರಾ, ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ, ಅದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಆದಷ್ಟು ಎಂಜಾಯ್ ಮಾಡಬೇಕು, ಒಳ್ಳೆ ಮೆಮೊರೀಸ್ಗಳನ್ನ ಕಲೆ ಹಾಕೊಂಡು ಬರಬೇಕು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲ ನನ್ನ ವೀಡಿಯೋನ ಮಿಸ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಅಂತೇಳಿ ಪ್ರೀವಿಯಸ್ ಶಾರ್ಟ್ಸು ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೋಗಿದ್ದೀನಿ ಅನ್ನೋದು. ನೀವು ನೋಡ್ತಾ ಗೊತ್ತಾಗುತ್ತೆ, ಕೆಲವೊಂದು ಜನಕ್ಕೂ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ನಾವು ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕಲ್ಲಿರೋ ಇದಕ್ಕೆ ಹೋಗಿದ್ವಿ, ಏನೋ ಝೂಡಿಯೋಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ನಮಗೆ, ಟ್ರೆಕ್ಕಿಂಗ್ ಅಂತ ಹೇಳಿದ್ದೀನಲ್ಲ. ಸೊ ಅದಕ್ಕಾಗಿ ನಮಗೇನು ಬೇಕಾಗಿತ್ತು ಅದನ್ನು ತಗೊಂಡು ನಾವು ನಮ್ಮ ಮನೆ ಕಡೆ ನಮ್ಮ ಪಯಣನ ಬೆಳೆಸಿದ್ದೀವಿ. ಈಗ ರೂಮಿಗೆ ಹೋಗಬೇಕು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಹೊರಗಡೆ ಹೋಗಿ ಬಂದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಶಾಪಿಂಗ್ ಮಾಡಿ ಹಾಲು ಬಿಸ್ಕೆಟ್ಸ್ ತೊಗೊಂಡು ಬಂದಿದ್ವಿ. ಹೋಗಿ ಸ್ಟ್ರಾಂಗಾಗಿ ಟೀ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲಿ ಹೋಗ್ಬೇಕು ಅನ್ನೋದನ್ನು ತೋರಿಸ್ತೇನೆ. ಇದು ನೋಡ್ರಿ ಅಮಿತ್ ಸರ್. ಸೊ ಬರ್ರಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಇವಾಗ ಫ್ರೆಶ್ ಆಗಿದ್ದೀನಿ. ಫ್ರೆಶ್ ಆಗಿಬಿಟ್ಟು ಇವಾಗ ಸೂಪರಾಗಿ ಫಸ್ಟ್ ಕ್ಲಾಸಾಗಿ ಒಂದು ಟೀಯನ್ನು ಮಾಡ್ಕೊಂಡು ಕುಡಿಯೋಣ. ನಮ್ಮ ತಮ್ಮನೂ ಬಂದು ಆಮೇಲೆ ಜಾಯ್ನ್ ಆಗ್ತಾನೆ. ಇವಾಗ ನಾವು ಟೀ ಮಾಡ್ಕೊಂಡು ಕುಡಿತೀವಿ. ಗೊತ್ತಾ, ನಮ್ಮದು ಕಲಬುರಗಿಯಲ್ಲಿ ಅಷ್ಟು ಚಳಿ ಇಲ್ಲ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಚಳಿ ವಿತ್ ಮಳೆ. ಅಪ್ಪ ನನಗಂತೂ ಫುಲ್ ಚಳಿ ಆಗ್ತಾ ಇದೆ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಯೋಣ. ನಮ್ಮದು ಕಾಫಿ ರೆಡಿ ಆಗ್ತಾ ಇದೆ. ನಿಮಗೂ ಕಾಫಿ ಕುಡ್ದಿದ್ದೀರಾ, ಟೀ ಕುಡ್ದಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ಸಮಯ ಇಲ್ಲಿ ಬ್ಯಾಂಗ್ಳೂರಲ್ಲಿ 7 ಗಂಟೆ ಆಗಿದೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಭಯಂಕರ. ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ, ಕಾಫಿ ಎಲ್ಲ ಈ ಚಳಿಗೆ ಸೆಟ್ ಆಗಲ್ಲ. ಬಿಸಿ ಬಿಸಿ ಚಹಾ ಮತ್ತು ಬಿಸ್ಕೆಟ್ ಇದ್ರೇ ಸೆಟ್ ಆಗುತ್ತೆ. ಅವಾಗೇ ಹೇಳ್ದಂಗೆ ಹೊರಗಡೆ ಹೋಗಿ ಬರೋ ಟೈಮಲ್ಲಿ ಹಾಲು ತೊಗೊಂಡು ಬಂದಿದ್ವಿ. ವೇಟ್ ಮಾಡಿದ್ವಿ ನಮ್ಮ ತಮ್ಮ ಬರ್ತಾನೇನಂತ, ಅವನು ಇನ್ನೂ ಬರ್ತಾ ಇಲ್ಲ. ಸೊ ಮತ್ತೆ ಚಹಾ ಕುಡಿಯೋದು ನಮ್ಗೆ ಮೊದಲೇ ರೂಢಿ ಇರೋದ್ರಿಂದ ತಡ್ಕೋಕ್ಕಾಗ್ತಾ ಇಲ್ಲ, ಚಹಾ ಬೇಕೇ ಬೇಕು. ಚಹಾ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಟೀ ರೆಡಿ ಆಗ್ತಾ ಇದೆ. ಬೇಗ ಬೇಗ ಕುದೀಲಿ ಅಂತೇಳಿ ಅನ್ಸಕತ್ತದ ಮನ್ಸೊಳಗಡೆ. ನಿಮಗೆಲ್ಲ ಅನ್ನಿಸ್ತಿರ್ಬೋದು ನಾನು ಯಾಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತೇಳಿ. ನಾನು ಯಾಕೆ ಬೆಂಗಳೂರಿಗೆ ಬಂದಿದ್ದೀನಪ್ಪ ಅಂತಂದರೆ, ಆ್ಯಕ್ಚುಲಿ ಮೊದಲು ವೀಡಿಯೋದಲ್ಲಿ ಹೇಳಿದ್ದೀನಿ, ಅಂದ್ರೂ ಇನ್ನೊಂದ್ಸಲ ಹೇಳ್ತೀನಿ. ರೀ ಸ್ವಲ್ಪ ಸೌಂಡ್ ಕಮ್ಮಿ ಇಡ್ರಿ ಟಿವಿದು. ಯಾಕೆ ಅಂದರೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡೋ ಪ್ಲ್ಯಾನ್ ಇದೆ. ಸೊ ಇಷ್ಟ ಇತ್ತು ಭಾಳ ದಿನದಿಂದ. ಹಾಗಾಗಿ ನಾವು ನನ್ನ ತಮ್ಮನ ಜೊತೆ, ನಾನು ಮತ್ತು ನನ್ನ ಹಸ್ಬೆಂಡಲ್ಲಿ ಕುಂತ್ಕೊಂಡಿದ್ದಾರೆ, ಕಾಣಿಸ್ತಾ ಇದ್ದಾರೆ ಮತ್ತೆ, ಅವರು ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬೆಂಗಳೂರು ಸುತ್ತಷ್ಟಿಗೆ ಸಾಕಾಯಿತು, ಬಟ್ ಏನು ಟ್ರೆಕ್ಕಿಂಗ್ ಮಾಡ್ತೀವೋ ಗೊತ್ತಿಲ್ಲ. ಬಟ್ ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದ್ಸಲ ಎಲ್ಲನೂ ಟ್ರೈ ಮಾಡಿ ನೋಡ್ಬೇಕನ್ನೋದು ನನ್ನ ಒಂದು ಇದು. ಯಾವುದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು ಅನ್ನೋದು ಅಷ್ಟೇ. ಸೊ ಇವಾಗ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ, ಬ್ಯಾಂಗ್ಳೂರಿಂದ ಬಿಡ್ತಾ ಇರೋದು. ಬನ್ನಿ. ನಿಮ್ಮ ಟ್ರಕ್ಲೆಟ್ಸ್ಗಳನ್ನ ಹಾಕಿದ್ದೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಬಣ್ಣದ ಟಿಕೆಟ್ ಸಿಗೋದೇ ಕಷ್ಟ. ಸೊ ಟಿಕೆಟ್ ಸಿಕ್ಕಿದೆ. ಎವ್ರಿಬಡಿ ಹಸ್ ಪೇಡ್ ಆ್ಯಂಡ್ ಕಮ್ ಟು ದಿಸ್ ಟ್ರಿಪ್. ಐ ವಾಂಟ್ ಎವ್ರಿಬಡಿ ಟು ಎಂಜಾಯ್ ಟು ದ ಕೋರ್. ಮೇನ್ ಥಿಂಗ್, ನಮ್ಮ ಟ್ರಿಪ್ ಕ್ಯಾಪ್ಟನ್ಸ್ಗಳು ಏನು ಹೇಳ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಫಾಲೋ ಮಾಡಿ. ಅವ್ರು ಅಲ್ಲಿ ಹೋಗಿ ಅಂದರೆ ಹೋಗ್ಬಿಡಿ ಅಂದರೆ ದಯವಿಟ್ಟು ಹೋಗ್ಬೇಡಿ. ಅವ್ರು ಕುತ್ಕೊಳ್ಳಿ ಅಂದರೆ ಕುತ್ಕೊಳ್ಳಿ, ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ಳಿ, ಡ್ಯಾನ್ಸ್ ಆಡಿ ಅಂದರೆ ಡ್ಯಾನ್ಸ್ ಆಡಿ. ನನಗೆ ನೀವು ಎಷ್ಟು ಎಂಜಾಯ್ ಮಾಡ್ತೀರ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಎಲ್ಲ ವರ್ಕಿಂಗಲ್ಲಿ ಇರ್ತೀರಾ, ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ, ಅದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಆದಷ್ಟು ಎಂಜಾಯ್ ಮಾಡಬೇಕು, ಒಳ್ಳೆ ಮೆಮೊರೀಸ್ಗಳನ್ನ ಕಲೆ ಹಾಕೊಂಡು ಬರಬೇಕು. ಎಲ್ಲ ಇಲ್ಲಿ ಹೋಗ್ಬೇಕಾದ್ರೆ ಸ್ಟ್ರೇಂಜರ್ಸ್ ಥರ ಹೋಗ್ತಾ ಇದ್ದೀರಾ, ಬರಬೇಕಾದ್ರೆ ಫ್ರೆಂಡ್ಸ್ ಥರ ಬನ್ನಿ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹಾಗೆ ಹೋಗ್ಬಿಟ್ಟು ಇವಾಗ ಫ್ರೆಂಡ್ಸ್ ಆಗಿರೋದು. ಸೊ ಐ ವಾಂಟ್ ಅಗೇನ್ ಇಟ್ ಹ್ಯಾಸ್ ಟು ರೀಕ್ರಿಯೇಟ್. ಓಕೆ, ಆ್ಯಂಡ್ ಟಿಕೆಟ್ಸ್ಗಳೆಲ್ಲ ಒರಿಜಿನಲ್ ಟಿಕೆಟ್ಸ್ ಇದೆ. ಯು ಡೋಂಟ್ ಹ್ಯಾವ್ ಟು ವರಿ. ಸ್ಟೇ ಚೆನ್ನಾಗಿರುತ್ತೆ, ಫುಡ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಎಂಜಾಯ್ ಮಾಡ್ಕೊಂಬಂದು. ಥ್ಯಾಂಕ್ ಯು
ನಾನು ಗೈಸ್ ಸಿ ಯು ಬೈ 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 ಎಂದು ಇಲ್ಲ ಮಾಡಬೇಕು ಎಲ್ಲ ಕಳಿಸ್ಬಿಟ್ಟು ಹೋಗಿ ಮಾಡ್ತೀನಿ. ಎಲ್ಲರದ್ದು ಊಟ ಆಗಿದಲ್ಲ ನಿಮ್ದೆಲ್ಲ? ಓಕೆ ನಿಲ್ಲಿಸ್ತಾರೆ. ಓಕೆ ಬೈ 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 ಬೈ. ಎಲ್ರು ಆರಾಮ? ಎಲ್ಲಿ ದೋಸೆ ಇಲ್ಲ, ನಿಜವಾಗ್ಲೂ ಮಾಡಿಲ್ಲ. ಸರಿ ಮಾಡಿರಂತೆ ಇವಾಗ ಎನರ್ಜಿ ತರಿಸಿ ನಾನು ಇಲ್ಲಿ ಒಬ್ಬಳಾಗಿ ಬಂದಿದ್ದೆ ಆಕ್ಚುಲ್ ಆಗಿ ವೇರ್ ಮೈ ಕ್ಯಾಪ್ಟನ್ ವಾಸ್ ಸಚಿನ್ ಅಂಡ್ ಪ್ರವೀಣ ಇದ್ದಿದ್ದು. ನೆಕ್ಸ್ಟ್ ಐ ವಾಸ್ ಹ್ಯಾಡ್ ಎ ಥಾಟ್ ಆಕ್ಚುಲಿ ಫಸ್ಟ್. ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಜಾಯಿಂಟ್ ಟ್ರಾವೆಲರ್ಸ್. ಯಾಕೆ? ಸೊ ಫೈನ್, ನಾನು ಇಂಟ್ರೊಡಕ್ಷನ್ ಕೊಡೋಕ್ಕೂ ಮುಂಚೆ ಐ ಯೂಶಲಿ ಟೆಸ್ಟ್. ಓಕೆ, ಇದಕ್ಕೂ ಮುಂಚೆ ಬಂದವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ನಾವು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಜೋಶ್ ಮೀಟರ್. ಗೊತ್ತಾ ನಿಮಗೆ? ಸೊ ಜೋಶ್ ಮೀಟರ್ ಅಂತ. ಸೊ ಆಡಿಯನ್ಸಲ್ಲಿ ಇರೋರೆಲ್ಲ ಎಷ್ಟು ನಾಯ್ಸ್ ಮಾಡ್ತಾರೆ ಅಂತ. ಸೊ ಕನ್ಸಿಡರಿಂಗ್ ದಿಸ್ ಇಸ್ ಅ ಸ್ಮಾಲ್ ಬಸ್, ಓಕೆ, 20 ಜನ ಇರೋದು, ಎಷ್ಟು ಜೋಶ್ ಎಷ್ಟು ಬರುತ್ತೆ ಜೋಶ್ ಮೀಟರ್ ಅದನ್ನು ನಾನು ಚೆಕ್ ಮಾಡ್ಬೇಕು ಇವಾಗ. ಸೊ ದ ಥಿಂಗ್ ಇಸ್ ಐ ವಿಲ್ ಸೇ ಹೌಸ್ ದ ಜೋಶ್ ಆ್ಯಂಡ್ ಯು ಗೈಸ್ ಹ್ಯಾವ್ ಟು ಸೇ hi sir. Okay, that's it. We'll start it. Hi. Ready? ಇನ್ನು ಬರಬೇಕು. ಇಷ್ಟು ಸಾಕಾಗಲ್ಲ, ಕೆಲಸ ಜಾಸ್ತಿ ಮಾಡಿ. ಅಲ್ಲ, ವಾಯ್ಸ್ ಜಾಸ್ತಿ ಮಾಡಿ. ಓಕೆ, ರೆಡಿ? How the Josh? Hi sir. How the Josh? Hi sir. How the Josh? Hi.
ಕೆಲವೊಂದು ಜನ ಡಿನ್ನರ್ ಮಾಡ್ಕೊಂಡು ಬಂದಿರಲಿಲ್ಲ, ಅಂಥವ್ರಿಗೋಸ್ಕರ ಮತ್ತು ವಾಶ್ರೂಮ್ಗೆ ಹೋಗೋ ರೆಸ್ಟ್ ರೂಮ್ಗೆ ಹೋಗೋರಿಗೋಸ್ಕರ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ರು. ನಾವು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿ ಮತ್ತು ಹಾಗೆ ನಮ್ಮ ಒಂದು ಎಂಜಾಯ್ ಕಂಟಿನ್ಯೂ ಆಯಿತು. ಸೊ ಅದು ಮಂಗಳೂರು ಬರೋವರೆಗೂ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಈಗ ನಾವು ಸೇಫಾಗಿ ಚಿಕ್ಕಮಂಗ್ಳೂರಿಗೆ ಬಂದು ರೀಚ್ ಆಗಿದ್ದೀವಿ. ನಾವು ಸ್ಟೇ ಮಾಡುವಂತಹ ಹೋಮ್ ಸ್ಟೇ ಇದು. ಸೊ ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ. ಆ ಮಂಜಿನ ಹನಿ, ಮಳೆ, ಆ ಹಸಿರು ಪ್ರಕೃತಿ ನೋಡಿ ಮೈ ಕಳೆದೋಗ್ಬಿಡ್ತು, ನನ್ನ ಮನಸ್ಸು ಮೈ ಅಂತ. ಸೊ ಇನ್ನೊಂದು ವೀಡಿಯೋ ಮುಖಾಂತರ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.